ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಮ್ಯೂಟೆಂಟ್ ರಘು ಆ್ಯಂಡ್ ವೆಲ್ಕಮ್ ಟು ಮ್ಯೂಟೆಂಟ್ ಶೆಫ್. ಇವತ್ತು ನಾವೊಂದು ಸ್ಪೆಷಲ್ ಅಡುಗೆ ಮಾಡ್ತಾ ಇದ್ದೀನಿ, ಅದೇ ಎಗ್ ಪಿಜ್ಜಾ ಅಂತ. ಕರೆಕ್ಟಾಗಿ ಕೇಳಿಸ್ಕೊಂಡ್ರ? ಎಗ್ ಪಿಜ್ಜಾ, ಹೌದು. ನನ್ನ ಫೇವ್ರೆಟ್ ಡಿಶ್ ಇದು. ವರ್ಕೌಟ್ ಆದಮೇಲೆ, ವರ್ಕೌಟ್ ಮುಂಚೆ ಯಾವಾಗೂ ಮಾಡ್ಕೊಂಡು ತಿಂತೀನಿ. ಹೈ ಕ್ಯಾಲರಿ, ಹೈ ಪ್ರೋಟೀನ್ ಆ್ಯಂಡ್ ಹೈ ಫ್ಯಾಟ್. ವೆಯ್ಟ್ ಗೇನ್ ಮಾಡೋಕ್ಕಂತೂ ಅಮೇಝಿಂಗ್ ರೆಸಿಪಿ ಇದು. ನನಗೂ ಮತ್ತು ಎಗ್ಗಿಗೂ ಒಂದು 25-30 ಇಯರ್ಸ್ ಕನೆಕ್ಷನ್ನು. ಯಾಕೆಂದರೆ ನಾನು ಬಾಡಿ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿದಾಗ ಒಂದು ದಿವಸಕ್ಕೆ 45 ಎಗ್ ತಿಂತಾ ಇದ್ದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, 45 ಎಗ್. ಆ್ಯಂಡ್ ಅವಾಗೆಲ್ಲ ಅಷ್ಟೊಂದು ಫಿಟ್ನೆಸ್ ನಾಲೆಜ್ ಇರಲಿಲ್ಲ. ಉಪ್ಪು ಹಾಕೋಬಾರ್ದು, ಖಾರ ಹಾಕೋಬಾರ್ದು ಅಂತ ಬರೀ ಬಾಯ್ಲ್ ಮಾಡಿಕೊಂಡು ಎಗ್ಗನ್ನು ತಿಂತಾ ಇದ್ದೆ. ಅಂದರೆ ಬೆಳಗ್ಗೆ ಎದ್ದ ತಕ್ಷಣ 45 ಎಗ್ಸ್ನ ಬಾಯ್ಲ್ ಮಾಡ್ಕೊತಾ ಇದ್ದೆ. ಆ್ಯಂಡ್ ಈವ್ನಿಂಗ್ ಆಗೋ ಅಷ್ಟರಲ್ಲಿ ಎಗ್ ಸ್ಮೆಲ್ ಬರೋದು, ತಿನ್ನೋಕ್ಕೆ ಆಗ್ತಾ ಇರಲಿಲ್ಲ. ಒಂಥರ ವಾಮಿಟಿಂಗ್ ಸೆನ್ಸೇಷನ್ನು, ಎಗ್ ನೋಡಿದ್ರೆ ಬೇಜಾರಾಗೋದು. ಸೊ ಅದಾದಮೇಲೆ ಹೆಂಗೆ ಅಂತ ಅಂದ್ಕೊಂಡಾಗ ಐ ಸ್ಟಾರ್ಟೆಡ್ ಹೊಸ ರೆಸಿಪಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಎಗ್ಗಲ್ಲಿ ನನಗೆ ಏನಿಲ್ಲ ಅಂದರೂ ಒಂದು 100 ರೆಸಿಪೀಸ್ ಗೊತ್ತು. ಆ್ಯಂಡ್ ಅದರಲ್ಲಿ ಇದೊಂದು ರೆಸಿಪಿ. ಯಾಕೆಂದರೆ ನನ್ನ ಮೆಸೇಜಸ್ಸಲ್ಲಿ ತುಂಬ ಜನ ಕೇಳ್ತಾ ಇದ್ವಿ, ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಬೇಕು ಹೈ ಪ್ರೋಟೀನ್ ಅಂತ. ಸೊ ಇವತ್ತು ನಿಮಗೆ ಇಷ್ಟ ಆಗೋವಂಥ ಒಂದು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಯಾರು ಬೇಕಾದ್ರೂ ತಿನ್ಬೋದು, ಯಾಕೆಂದರೆ ನಾವು ಮಾಡೋ ರೆಗ್ಯುಲರ್ ಬ್ರೇಕ್ಫಾಸ್ಟಲ್ಲಿ ಪ್ರೋಟೀನೇ ಇರಲ್ಲ, ಬರೀ ಕಾರ್ಬೋಹೈಡ್ರೇಟ್ಸೇ ಇರುತ್ತೆ. ಇಲ್ಲ ರೈಸ್ ತಿಂತೀವಿ, ದೋಸೆ, ಇಡ್ಲಿ, ವಾಂಗಿಬಾತು, ಮೊಸರನ್ನ, ಚಿತ್ರಾನ್ನ, ಏನೇ ಐಟಮ್ ಇದ್ರೂ ಬರೀ ರೈಸಿಂದನೇ ಓಡಾಡ್ತಾ ಇರ್ತೀವಿ ನಾವು, ಬೇರೆ ಏನು ತಿನ್ನೋದೇ ಇಲ್ಲ. ಯಾಕೆಂದರೆ ಎಗ್ಗಷ್ಟು ಹೈ ಪ್ರೋಟೀನ್ ಯಾವ ಫುಡ್ಡು ಕೊಡಲ್ಲ. ಎಗ್ಗನ್ನು ನಾವು ಸೂಪರ್ ಫುಡ್ ಅಂತ ಕರಿತೀವಿ. ಆ್ಯಂಡ್ ಎಗ್ಗಲ್ಲಿ ಪ್ಯೂರೆಸ್ಟ್ ಫಾರ್ಮ್ ಆಫ್ ಪ್ರೋಟೀನ್ ಸಿಗುತ್ತೆ. ಮಸಲ್ ಬಿಲ್ಡಿಂಗಿಗಾಗಲಿ, ಫ್ಯಾಟ್ ಲಾಸ್ಗಾಗಲಿ ಎಗ್ಗಿಂತ ಬೇರೆ ಯಾವ ಫುಡ್ಡು ರೀಪ್ಲೇಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಅದಕ್ಕೆ ನಿಮ್ಮ ಬ್ರೇಕ್ಫಾಸ್ಟಲ್ಲಿ ಎವ್ರಿ ಡೇ ಎಗ್ ತಿಂದರೆ ನಿಮಗೆ ತುಂಬ ಒಳ್ಳೆಯದಾಗತ್ತೆ, ಇಡೀ ದಿವಸ ಎನರ್ಜಿ ಇರುತ್ತೆ. ಸೊ ಬನ್ನಿ, ಇವತ್ತು ಎಗ್ ಪಿಜ್ಜಾ ಹೆಂಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ. ಫಸ್ಟು ಮೊದಲನೇದಾಗಿ ಎಗ್ಸ್ ಇದೆ, 3 ಎಗ್ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಗ್ರೀನ್ ಚಿಲ್ಲೀಸ್ ಇದೆ, ಮಶ್ರೂಮ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ 100 ಗ್ರಾಮ್ಸ್ ಪನ್ನೀರ್ ಇದೆ. ಅದಾದಮೇಲೆ ಬೇಸಿಲ್ ಲೀವ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಪೆಪ್ಪರು, ಸಾಲ್ಟು ಮತ್ತು ಚೀಸ್ ಸ್ಲೈಸ್ ಯೂಸ್ ಮಾಡ್ತಾ ಇದ್ದೀನಿ. ಪನ್ನೀರ್ನ ಮತ್ತು ಮಶ್ರೂಮ್ಸ್ನ ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿ, ಫಸ್ಟು ನಾನು ಪನ್ನೀರನ್ನ ಕಟ್ ಮಾಡ್ಕೊಂಬಿಡ್ತೀನಿ. ಪನ್ನೀರ್ನ ಒಂದು ಕಡೆ ಸೈಡಲ್ಲಿ ಹಾಕೊಂಡ್ಬಿಡ್ತೀನಿ. ಪನ್ನೀರ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡೆ. ಇವಾಗ ಗ್ರೀನ್ ಚಿಲ್ಲೀಸ್ನು ಇದೇ ಥರ ಕಟ್ ಮಾಡ್ಕೊತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ, ನಾನು ಸ್ವಲ್ಪ ಜಾಸ್ತಿ ಖಾರ ತಿನ್ನೋದು. ಸೊ ಎಗ್ಗಲ್ಲಿ ಬೇಜಾನ್ ರೆಸಿಪೀಸ್ ಮಾಡ್ಬೋದು ಆ್ಯಕ್ಚುಲಿ. ಆ್ಯಂಡ್ ಈ ರೆಸಿಪಿ ಅಂತೂ ನಿಮಗೆ ಸಖತ್ ಇಷ್ಟ ಆಗುತ್ತೆ. ಯಾಕೆಂದರೆ ಎಗ್ಗಿದೆ, ಮಶ್ರೂಮ್ ಇದೆ, ಚೀಸ್ ಇದೆ, ಅದಾದಮೇಲೆ ಬೇಸಿಲ್ ಲೀಫು. ಸೊ ಇದೆಲ್ಲ ಒಂಥರ ಹೈ ಪ್ರೋಟೀನು, ಹೈ ಫ್ಯಾಟು, ಮಿನರಲ್ಸು, ವೈಟಮಿನ್ಸು ಎಲ್ಲ ಒಂದೇ ಬ್ರೇಕ್ಫಾಸ್ಟಲ್ಲಿ ಸಿಗುತ್ತೆ ನಿಮಗೆ. ಸಕ್ಕತ್ತಾಗಿರುತ್ತೆ ನೋಡಿ. ಈ ಥರ ಗ್ರೀನ್ ಚಿಲ್ಲೀಸ್ನು ಫುಲ್ ಫೈನಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಫೈನಾಗಿ ಚಾಪ್ ಮಾಡ್ಕೊತಾ ಇದ್ದೀನಿ ಗ್ರೀನ್ ಚಿಲ್ಲೀಸ್ನ. ಈ ಥರ ಚಾಪ್ ಮಾಡಿಕೊಂಡೆ ನೋಡಿ. ಇದೊಂದು ಕಡೆ ಇಟ್ಕೊಂಡ್ಬಿಡ್ತೀನಿ. ಇದಾದಮೇಲೆ ಒಂದು 2 ಮಶ್ರೂಮ್ ತೊಗೊತೀನಿ. ಮಶ್ರೂಮ್ ಜಾಸ್ತಿ ಯೂಸ್ ಮಾಡಲ್ಲ, 2 ಮಶ್ರೂಮ್ ತೊಗೊತೀನಿ ನಾನು. ಮಶ್ರೂಮ್ನ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ ನೋಡಿ. ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಇದಕ್ಕೆ ಬೇಕಾದ್ರೆ ನೀವು ಪ್ರಾನ್ಸ್ ಹಾಕೋಬೋದು, ಸ್ಕ್ವಿಡ್ ಹಾಕೋಬೋದು, ಚಿಕನ್ ಪೀಸಸ್ ಹಾಕೋಬೋದು. ಸೊ ನೀವು ಎಷ್ಟು ಐಟಮ್ಸು ಇದಕ್ಕೆ ಆ್ಯಡ್ ಮಾಡ್ತೀರೋ ಅಷ್ಟು ಕ್ಯಾಲರೀಸ್ ಜಾಸ್ತಿ ಆಗುತ್ತೆ. ನಾನೇನು ಮಾಡ್ತಾಯಿದ್ದೆ, ಪ್ರಾನ್ಸು ಮತ್ತು ಸ್ಕ್ವಿಡ್ನ ಆ್ಯಡ್ ಮಾಡ್ತಾಯಿದ್ದೆ, ಸಖತ್ ಟೇಸ್ಟ್ ಬರುತ್ತೆ. ಸೊ ಏನಿಲ್ಲ ಅಂದರೆ ಒಂದು 5 ಎಗ್ ಹಾಕ್ಕೊತಾ ಇದ್ದೆ, ಒಂದು 4 ಚೀಸ್ ಸ್ಲೈಸು, ಪನ್ನೀರು, ಪ್ರಾನ್ಸು, ಸ್ಕ್ವಿಡ್ಡು. ಸೊ ಸಖತ್ತು ಒಳ್ಳೆ ಬ್ರೇಕ್ಫಾಸ್ಟ್ ತಿಂತಾಯಿದ್ದೆ ನಾನು ಮುಂಚೆ ಎಲ್ಲ. ಸೊ ತಿಂದಾಗ ಇಡೀ ದಿವಸ ಎನರ್ಜಿ ಇರೋದು ನನಗೆ. ಆ್ಯಂಡ್ ವರ್ಕೌಟಲ್ಲಂತೂ ಒಂದು ಸ್ವಲ್ಪನೂ ಸುಸ್ತಾಗ್ತಾ ಇರಲಿಲ್ಲ. ಹಿಂಗೆ ಕಟ್ ಮಾಡಿಕೊಂಡೆ. ಸಖತ್ ಸಿಂಪಲ್ ಬ್ರೇಕ್ಫಾಸ್ಟ್ ಇದು.
ಸಿಂಪಲ್ ಆ್ಯಂಡ್ ಎಫೆಕ್ಟಿವ್ ಅಂತ ಹೇಳ್ಬೋದು ನೀವು. ಮಶ್ರೂಮ್ಸ್ ರೆಡಿ ಇದೆ, ನಮ್ಮ ಚೀಸ್ ರೆಡಿ ಇದೆ. ಬನ್ನಿ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ಫಸ್ಟು ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ. ಎಗ್ ಪಿಜ್ಜಾ ಮಾಡುವಾಗ ನಾನ್ ಸ್ಟಿಕ್ ಪ್ಯಾನೇ ಯೂಸ್ ಮಾಡಿ, ಇಲ್ಲ ಅಂದರೆ ನಿಮಗೆ ಕೆಳಗಡೆ ಸ್ಟಿಕ್ ಆಗಿಬಿಡುತ್ತೆ, ಎತ್ತಕ್ಕಾಗಲ್ಲ. ಸೊ ಇದಾದಮೇಲೆ ಇನ್ನೊಂದು ಮೇನ್ ಥಿಂಗ್, ವೆರಿ ವೆರಿ ಇಂಪಾರ್ಟೆಂಟ್, ಎಗ್ಗನ್ನು ಡೈರೆಕ್ಟಾಗಿ ಪ್ಯಾನ್ಗೆ ಹಾಕಬಾರ್ದು. ಫಸ್ಟ್ ಏನು ಮಾಡಬೇಕು, ಇದನ್ನು ಚೆನ್ನಾಗಿ ಬೀಟ್ ಮಾಡಬೇಕು. ಎಗ್ಗನ್ನು ಹಾಕ್ಕೊಳ್ಳಿ. ನೀವು ಬೀಟ್ ಮಾಡಿಲ್ಲ ಅಂದರೆ ಆ ಪ್ಲಫಿ ಫೀಲಿಂಗೇ ಬರಲ್ಲ ಎಗ್ಗದು. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಎಗ್ ಹಾಕ್ಕೊಂಡಿದ್ದೀನಿ ಒಂದು ಬೌಲಲ್ಲಿ, ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 1 ಮಿನಿಟ್ 2 ಮಿನಿಟ್ಸ್ ಆದರೂ ಬೀಟ್ ಮಾಡಬೇಕಾಗತ್ತೆ. ನೋಡಿ ಬೀಟ್ ಮಾಡ್ತಾ ಇದ್ದೀನಿ, ಆಲ್ಮೋಸ್ಟ್ ಆಯಿತು. ಈ ಥರ ಬರಬೇಕು, ಬೀಟ್ ಆದರೆ ಈ ಥರ ಕಾಣಿಸುತ್ತೆ ಫೈನಾಗಿ. ಸೊ ಇದನ್ನು ಹಿಂಗೆ ಇಟ್ಕೊಳ್ಳಿ. ಆಯಿಲ್ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಬಟರ್ ಯೂಸ್ ಮಾಡ್ಬೋದು. ನಾನು ಇವತ್ತು ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಯೂಶಲಿ ನನಗೇನಾದರೂ ವೆಯ್ಟ್ ಗೇನಿಗೆ ನಾನು ಬಟರೇ ಜಾಸ್ತಿ ಯೂಸ್ ಮಾಡೋದು. ಇವತ್ತು ಬಟರ್ ಇಲ್ಲ ನಮ್ಮ ಮನೆಯಲ್ಲಿ, ಅದಕ್ಕೆ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಬಟರ್ ಹಾಕಿದ್ರೆ ಇನ್ನೂ ಟೇಸ್ಟ್ ಜಾಸ್ತಿ ಬರುತ್ತೆ. ಸೊ ನನ್ನ ರೆಕಮೆಂಡೇಶನ್ ಏನಪ್ಪ ಅಂದರೆ ಬಟರ್ ಹಾಕ್ಕೊಳ್ಳಿ. ಸೊ ಒಳ್ಳೆ ಫ್ಲೇವರ್ ಕೊಡುತ್ತೆ ನಿಮಗೆ. ಸ್ಟಾರ್ಟ್ ಮಾಡೋಣ ನಮ್ಮ ಪ್ರೊಸೀಜರು. ಫಸ್ಟ್ ಏನು ಮಾಡ್ತೀನಿ, ಮಶ್ರೂಮ್ಸ್ನ ಹಾಕ್ತಾಯಿದ್ದೀನಿ ಮತ್ತು ಗ್ರೀನ್ ಚಿಲ್ಲೀಸ್ ಹಾಕ್ತಾಯಿದ್ದೀನಿ. ಲೈಟಾಗಿ ಫ್ರೈ ಮಾಡ್ಕೊತೀನಿ. ಪನ್ನೀರನ್ನ ಇವಾಗೆ ಹಾಕಕ್ಕೆ ಹೋಗ್ಬೇಡಿ, ಪನ್ನೀರ್ ಇದಾದಮೇಲೆ ಹಾಕಬೇಕು. ಫಸ್ಟು ಬರೀ ಮಶ್ರೂಮ್ಸು ಮತ್ತು ಗ್ರೀನ್ ಚಿಲ್ಲಿ ಮಾತ್ರ ಹಾಕ್ಕೊಳ್ಳಿ. ಸೊ ಇವೆರಡು ಆದಮೇಲೆ ಒಂದು ಮ್ಯಾಕ್ಸಿಮಮ್ 1 ಮಿನಿಟ್ ಫ್ರೈ ಮಾಡಿ ಎಣ್ಣೆಯಲ್ಲಿ. ಇದಾದಮೇಲೆ ನಾನು ಇದಕ್ಕೆ ಎಗ್ ಹಾಕ್ತಾಯಿದ್ದೀನಿ. ಬೀಟ್ ಮಾಡಿರೋ ಎಗ್ನ ಹಾಕೊಳ್ಳಿ. ಒಂದು 30% ಎಗ್ ಬೆಂದ ಮೇಲೆ ಇದಕ್ಕೆ ನಾನು ಪನ್ನೀರ್ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಪನ್ನೀರ್ನ ಮೇಲ್ಗಡೆ ಈ ಥರ ಹಾಕ್ತಾ ಇದ್ದೀನಿ. ಸೇಮ್ ಪಿಜ್ಜಾ ಮೇಲೆ ಹೆಂಗೆ ಹಾಕ್ತೀವೋ ಅದೇ ಥರ ಪನ್ನೀರ್ ಹಾಕ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಪೆಪ್ಪರ್ ಹಾಕ್ತಾ ಇದ್ದೀನಿ. ನಾನು ಸ್ವಲ್ಪ ಸ್ಪೈಸ್ ಜಾಸ್ತಿ ತಿನ್ನೋದು, ಸೊ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಪೆಪ್ಪರ್ ಹಾಕ್ತಾ ಇದ್ದೀನಿ. ಇದಾದಮೇಲೆ ಸಾಲ್ಟ್ ಹಾಕ್ತಾ ಇದ್ದೀನಿ. ಇದಾದಮೇಲೆ ಚೀಸ್ ಹಾಕ್ತಾ ಇದ್ದೀನಿ, ಚಿಕ್ಕ ಚಿಕ್ಕ ಪೀಸ್ನ ಈ ಥರ ಫುಲ್ ಚೀಸ್ ಹಾಕ್ತಾ ಇದ್ದೀನಿ. ಸೇಮ್ ಪಿಜ್ಜಾದಲ್ಲಿ ಹೆಂಗೆ ಹಾಕ್ತಾರೋ ಬೇಕಾದ್ರೆ ನೀವು ಚೀಸ್ನ ಚೆನ್ನಾಗಿ ಗ್ರೇಟ್ ಮಾಡಿ ಎಲ್ಲ ಕಡೆ ಹಾಕ್ಬೋದು. ನಾನೇನು ಮಾಡ್ತಾ ಇದ್ದೀನಿ, ಸ್ಲೈಸ್ನ ಕಟ್ ಮಾಡಿ ಈ ಥರ ಹಾಕ್ತಾ ಇದ್ದೀನಿ. ಇದಾದಮೇಲೆ ನಾವೇನು ಕ್ಲೀನ್ ಮಾಡಿ ಇಟ್ಕೊಂಡಿದ್ವೋ ಬೇಸಿಲ್ ಲೀಫ್ನ ಇದ್ರ ಮೇಲೆ ಇಡ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ಈ ಥರ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ನಾನು. ಒಂದು 5 ಮಿನಿಟ್ ಕ್ಲೋಸ್ ಮಾಡಿ ಮೇಲ್ಗಡೆ, ಯಾಕಂದರೆ ಮೇಲ್ಗಡೆನೂ ಒಂದು ಚೂರು ಬೇಯಬೇಕು ಎಗ್ಗೆಲ್ಲ, ಚೀಸೆಲ್ಲ ಇಟ್ಟಿದ್ದೀನಲ್ಲ. ಆ್ಯಂಡ್ ಫ್ಲೇಮು ಸ್ವಲ್ಪ ಸ್ಲೋ ಆಗೇ ಇರಲಿ. ತುಂಬ ಫ್ಲೇಮ್ ಕೊಟ್ಟರೆ ಕೆಳಗಡೆ ಸೀದೋಗುತ್ತೆ. ಸೊ ಎವ್ರಿ ಡೇ ನೀವು ಈ ಥರ ಒಂದು ಬ್ರೇಕ್ಫಾಸ್ಟ್ ಮಾಡಿದಾಗ ನಿಮ್ಗೆ ಒಳ್ಳೆ ಎನರ್ಜಿ ಇರುತ್ತೆ. ಸೊ ನೀವು ದೋಸೆ, ಇಡ್ಲಿ, ರೈಸ್ ಐಟಮ್ ಎಲ್ಲ ತಿಂದರೆ ಅರ್ಧ ಗಂಟೆಲಿ ಹೊಟ್ಟೆ ಹಸು ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಈ ಥರ ಒಂದು ಬ್ರೇಕ್ಫಾಸ್ಟ್ ತಿಂದರೆ ನಿಮ್ಗೆ ಇಡೀ ದಿವಸ ಅಟ್ಲೀಸ್ಟ್ 4 to 5 hours ಹೊಟ್ಟೆ ತುಂಬುತ್ತೆ. ಇಡೀ ರಾತ್ರಿ ನಾವು ಮಲಗಿರ್ತೀವಿ, ನಮ್ಮ ಸ್ಟಮಕ್ ಎಂಟಿ ಇರುತ್ತೆ ಆ್ಯಂಡ್ ಬಾಡಿ ವೆಯ್ಟ್ ಮಾಡ್ತಾ ಇರುತ್ತೆ ಏನಾದರೂ ಒಳ್ಳೆ ಊಟ ಮಾಡಲಿ ಅಂತ. ಆ್ಯಂಡ್ ಆ ಟೈಮಲ್ಲಿ ನಾವು ರೈಸು, ದೋಸೆ, ಇಡ್ಲಿ ತಿಂದರೆ ನಮ್ಮ ಬಾಡಿ ತುಂಬ ಡಿಸಪಾಯಿಂಟ್ ಆಗೋಗುತ್ತೆ. ಅದಕ್ಕೆ ನಮ್ಮ ಬಾಡಿಗೆ ಒಳ್ಳೆ ಊಟ ಕೊಡಬೇಕು. ಫಸ್ಟ್ ಥಿಂಗ್ ಇನ್ ದ ಮಾರ್ನಿಂಗ್ ನೀವು ಎಷ್ಟು ಒಳ್ಳೆ ಊಟ ಕೊಡ್ತೀರೋ ಅಷ್ಟು ಖುಷಿ ಆಗುತ್ತೆ ನಮ್ಮ ಬಾಡಿಗೆ. ಚಿಕ್ಕ ಮಕ್ಕಳು ಕೊಡ್ಬೋದು, ಕೆಲ್ಸಕ್ಕೆ ಹೋಗೋರಿಗೆ, ಬ್ಯಾಚುಲರ್ಸ್ಗೆ, ಮನೇಲಿರೋರಿಗೆ, ಎಕ್ಸಸೈಸ್ ಮಾಡೋರಿಗೆ, ಎಲ್ಲರಿಗೂ ಈ ಬ್ರೇಕ್ಫಾಸ್ಟು ಸೂಟ್ ಆಗುತ್ತೆ. ಸೊ ಬನ್ನಿ ಓಪನ್ ಮಾಡ್ತಾ ಇದ್ದೀನಿ. ವಾವ್, ಇದನ್ನು ನೀಟಾಗಿ ತೆಗಿಬೇಕು. ಅದಕ್ಕೆ ಹೇಳೋದು ನಾನ್ ಸ್ಟಿಕ್ ಯೂಸ್ ಮಾಡಿದ್ರೆ ಮಾತ್ರ ಬರೋದಿದು. ನಮ್ಮ ಬ್ಯೂಟಿಫುಲ್ ಆ್ಯಂಡ್ ಹೈ ಪ್ರೋಟೀನ್ ಎಗ್ ಪಿಜ್ಜಾ ರೆಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತಿನ್ನೋಕ್ಕಂತೂ ಇನ್ನೂ ಅಮೇಝಿಂಗ್ ಆಗಿರುತ್ತೆ. ನೋಡಿ, ಬ್ಯೂಟಿಫುಲ್ ಪ್ರೋಟೀನ್ ಇದೆ, ಫ್ಯಾಟ್ ಇದೆ, ವೈಟಮಿನ್, ಮಿನರಲ್ಸ್ ಎಲ್ಲ ಇದೆ.
ಟೇಸ್ಟ್ ಮಾಡೋಣ ಬನ್ನಿ. ಒಂದು ಸ್ಪೂನ್ ತೊಗೊತೀನಿ. ನಾನಂತೂ ವೆಯ್ಟ್ ಮಾಡ್ತಾ ಇದ್ದೆ ಯಾವಾಗ ಆಗತ್ತೆ ಅಂತ. ಟೇಸ್ಟ್ ಮಾಡೋಣ. ನಿಜವಾಗ್ಲೂ ಸಕ್ಕತ್ತಾಗಿದೆ. ಸುಮ್ಮನೆ ಹೇಳ್ತಾ ಇಲ್ಲ ನಾನು ಅಡುಗೆ ಮಾಡಿದ್ದೀನಿ ಅಂತ. ನೀವು ನಿಜವಾಗ್ಲೂ ಮಾಡ್ಕೊತೀನಿ. ಇದು ನನ್ನ ಸೀಕ್ರೆಟ್ ರೆಸಿಪಿ ಆ್ಯಕ್ಚುಲಿ. ಇದೇ ಥರ ಎಕ್ಸೈಟಿಂಗ್ ರೆಸಿಪಿ ತೊಗೊಂಡು ನೆಕ್ಸ್ಟ್ ಎಪಿಸೋಡಲ್ಲಿ ಬರ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾಯಿರಿ ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡಿ, ಲವ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.